ಕಳೆನಾಶಕ ಬಳಕೆ ಮಾಡೋ ಮುನ್ನ ಎಚ್ಚರ. ರೈತರಿಗೆ ಸಂಬಂಧಪಟ್ಟಂತ ಸುದ್ದಿ ಇದು. ರೈತರು ನೋಡಲೇಬೇಕಾದಂತ ಸುದ್ದಿ. ರೈತರಿಗೆ ಹೆಂಗೆಲ್ಲ ಮೋಸ ಮಾಡ್ತಾರೆ ಇವರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ. ಬಹಳ ತರನಾಗಿ ರೈತರಿಗೆ ಮೋಸ ಮಾಡ್ತಾರೆ. ಪಾಪ ರೈತರು ಅಮಾಯಕರು ಮೋಸ ಹೋಗ್ತಾರೆ. ಜಮೀನಿನಲ್ಲಿ ಬೆಳೆಗಿಂತಲೂ ಕಳೆಯದ್ದೇ ಕಾರುಬಾರು. ಔಷಧಿ ಸಿಂಪಡಿಸಿ ಕಂಗಾಲಾಗಿದ್ದೇಕೆ ಅನ್ನದಾತ. ಹಾಗಾದ್ರೆ ವರವಾಗಬೇಕಿದ್ದ ಕಳೆನಾಶಕ ಮಾರಕವಾಗಿದ್ದು ಹೇಗೆ? ಕಳೆನಾಶಕ ಬಳಕೆ ಮಾಡೋ ಮುನ್ನ ರೈತರು ಎಚ್ಚರಿಕೆಯಿಂದ ಇರಬೇಕು. ಅದು ಚೆನ್ನಾಗಿದೆಯಾ ಇಲ್ವಾ ಅದೆಲ್ಲದರ ಬಗ್ಗೆಯೂ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ಮೊದಲು. ಎಸ್ ನೋಡಿ, ಮೊಸ್ಟೂರು ಡಗ್ಗೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಕಳೆನಾಶಕವನ್ನ ತೆಗೆದುಕೊಂಡಿದ್ದಾರೆ. ನಾವು ಕಳೆನಾಶಕ ಯಾಕೆ ತಗೊಳ್ತೀವಿ? ಕಳೆ ಸಾಯ್ಲಿ ಅಂತ. ಆದರೆ ಕಳೆ ಹುಟ್ಕೊಳ್ತಾ ಇದೆ. ಅಲ್ಲಿ ಬೆಳೆಗಿಂತ ಹೆಚ್ಚು ಕಳೆನೇ ಕಾಣಿಸ್ತಾ ಇದೆ ಗದ್ದೆಯಲ್ಲಿ. ಏನು ಕರ್ಮ ನೋಡಿ. ಕಳೆ ಸಾಯ್ಲಿ ಅಂತ ಹೇಳಿ ರೈತರು ಕಳೆನಾಶಕ ತೆಗೆದುಕೊಂಡು ಬಂದಿದ್ದಾರೆ, ಸಿಂಪಡಣೆ ಮಾಡಿದ್ದಾರೆ. ಕೊಪ್ಪಳದ ಕಾರಟಗಿ ತಾಲೂಕಿನ ಮೊಸ್ಟೂರು ಡಗ್ಗಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಕಳೆನಾಶಕ ಸಿಂಪಡಿಸಿದರೂ ಅಧಿಕ ಪ್ರಮಾಣದಲ್ಲಿ ಕಳೆ ಕಾಣಿಸಿಕೊಂಡಿದೆ. 30 ಎಕರೆ ಪ್ರದೇಶದಲ್ಲಿ ಕಳೆಯದ್ದೇ ಕಾರುಬಾರು. ಕಳೆ ಕೀಳಲು ನಿತ್ಯ 35ಕ್ಕೂ ಹೆಚ್ಚು ಕೂಲಿ ಆಳುಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ನೋಡಿ. ಕಳೆನಾಶಕ ಕೌನ್ಸಿಲ್ ಆಕ್ಟಿವ್ ಬಳಸದಂತೆ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಕಳೆ ಸಾಯ್ಲಿ ಅಂತ ಹೇಳಿ ಆ ಕಳೆನಾಶಕವನ್ನ ಸಿಂಪಡಣೆ ಮಾಡಿದ್ದಾರೆ. ಕರ್ಮ ಏನು ಅಂತ ಅಂದ್ರೆ ಅಲ್ಲಿ ಬೆಳೆಗಿಂತ ಕಳೆನೇ ಜಾಸ್ತಿ ಕಾಣಿಸ್ತಾ ಇದೆ. ಇದು ಕಳೆ ನಾಶಕನ? ಏನ್ ಕತೆ ಇದು ಅಂತ. ರೈತರಿಗೆ ಹಿಂಗೂ ಮೋಸ ಮಾಡಬಹುದಾ? ಸಾಲ ಸೂಲ ಮಾಡಿ ಬೆಳೆ ಬೆಳೆದಿರ್ತಾರೆ. ಆ ಕಳೆಯನ್ನ ಕೀಳೋದಕ್ಕೆ ಅಂತ ಹೇಳಿ ಆಳುಗಳಿಗೇನು ದುಡ್ಡು ಕೊಡೋದು ಅಂತ ಹೇಳಿ ಪಾಪ ಆ ಕಳೆನಾಶಕ ತಂದ್ರೆ ಎಲ್ಲ ಸತ್ತು ಹೋಗುತ್ತಲ್ಲ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಅದ್ರ ಡಬಲ್ ಖರ್ಚಿದು, ಅದ್ರಲ್ಲಿ ಮೋಸ ಬೇರೆ. ಈಗ ಇವರು ತಂದಿರ್ತಕ್ಕಂಥ ತಂದಿರೋದು ಒರಿಜಿನಾಲಿಟಿ ಇತ್ತಂದ್ರ ಅಂಗಡಿ ಹೋಗಿ ಕಂಪ್ಲೇಂಟ್ ಮಾಡ್ರಿ. ನಾನ್ ಚೆಕ್ ಮಾಡಕ್ ಬರಲ್ರಿ, ನೀವು ಸೈಂಟಿಸ್ಟ್ ಕಳ್ಸ. ಅದಕ್ಕೆ ನಾವೆಲ್ಲ ರೀತಿ ಚೆಕ್ ಮಾಡ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಒಂದ್ ಆಪ್ ಐತ್ರಿ, ಅದನ್ನ ಸ್ಕ್ಯಾನ್ ಮಾಡೋದನ್ನ ಮಾಡಿವಿ, ಎಲ್ಲ ಮಾಡಿವಿ. ಪಟ್ಟಾರ ಎಂಬುದು ಕೆಲವೊಂದು ಈಗ ರೈತರ ಮಿಸ್ಟೇಕ್ ಅದಾವ, ನಮ್ ಮಿಸ್ಟೇಕ್ ಆಯ್ತು, ಅಲ್ಲವ್ರು ಕ್ಲಿಯರ್ ಗೊತ್ತಾಗುತ್ತೆ. ಅದ್ರ ಡಿಫ್ರೆನ್ಸ್ ಗೊತ್ತಾಗಬೇಕು. ಅದಕ್ಕಾಗಿ ನಾವು ಅಣ್ಣ ಇಂತ ಹೇಳಕಂದ್ರೆ ಅದಕ್ಕೆ ನಾವು ಇದು ಮಾಡಕತ್ತೀವಿ. ಕೆಲಸ ಮಾಡಂಗಿಲ್ಲ ಪೆಸರ್ ಮಾಡಿ, ನೀನು ಮೆಂತ್ಗೆ ಕೆಲಸ ಮಾಡ. ಈಗ ಇನ್ನೊಂದ್ರೆ ನಾವ್ ಏನ್ ಮಾಡಕತ್ತೀವಿ ಗೊತ್ತನ್ರಿ, ಈಗ ಕೆಲಸ ಮಾಡಂಗಿಲ್ಲ ಕೌಶಲ್ಯ ಪೆಸರ್ ಮಾಡು. ಬಾಯರ್ ಕಂಪನಿಯವರ ಕೆಲಸ ಮಾಡಂಗಿಲ್ಲ. ಕೆಲವೊಂದು ಅಂಗಡಿಗಳ ಏನ್ ಮಾಡಕತ್ತಾರ ಗೊತ್ತನ್ರಿ, ಕೆಲವೊಂದು ಅಂಗಡಿಗಳ ಹೊರಗಡೆ ಬೇರೆ ಕಡೆಯಿಂದ ತಂದು ಮಾರಕತ್ತಾರ್ರಿ. ನಮ್ ರೈತರು ಏನ್ ಮಾಡ್ತಾರ ಗೊತ್ತನ್ರಿ, 1030 ಕೊಡ್ತಾರ ಆತರಂತೇನಲ್ರಿ. ನಾವ್ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರೈತರು ಸತ್ಯನಾರಾಯಣ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅನ್ನದಾತ್ರೆ. ನಮಸ್ಕಾರ ಸರ್. ಯಾವಾಗ ತೆಗೆದುಕೊಂಡಿದ್ರಿ ಕಳೆನಾಶಕವನ್ನ? ಏನಾಯ್ತು ಹೇಳಿ. ಒಂದ್ 20 ದಿನ ಹಿಂದ ತಗೊಂಡ್ಕೊಂಡಿದ್ವಿ ಸರ್. ಅದು 8ರಿಂದ ಒಂದು ವಾರದ ಒಳಗೆ ಹಾಕ್ಬೇಕಂದ್ರ 6ರಿಂದ 8 ದಿನ ಒಳಗೆ ಹಾಕ್ಬೇಕಂತಂದ್ರಿ. ಹಾಕಿದ್ರಿ ಕಳೆನಾಶಕ. ಅದು ಅಸಲು ಸತ್ಯ ಇಲ್ರಿ. ಅವ್ರು ಬಾಯರ್ ಕಂಪ್ನಿಯವ್ರು ಬಂದು ಕಲ್ಸ್ಕೊಟ್ಟು ಹೋಗಿರ್ತಿರಿ ಅವ್ರು. ಆದ್ರೂ ಸತ್ಯ ಇಲ್ರಿ ಸರ್. ಈಗ 1 ಎಕರೆಗೆ ಬಂದು 20ರಿಂದ 25 ಮಂದಿ ಲ್ಯಾಬರ್ ಹಿಡಿತಾರ್ರಿ. ಅಸಲು ಅರ್ಶಿನ ಕಲ್ದ ತಿರುಗೈತಿ ಸರ್, ಅಷ್ಟ ಇರಕತೈತ್ರಿ. ಇವ್ರೇನ ಟೆಸ್ಟಿಂಗ್ ಮಾಡ್ತೀವಿ ಕಳಿಸ್ತೀವಿ, ಅಷ್ಟ ತನಕ ಕಳ್ಸ್ಬಿಡ್ರಿ ಅಂತಾರ್ರಿ. ಕಳ್ಸ್ಲಿಕ್ರ ಅದು ಬರಂಗಿಲ್ರಿ ಸರ್, ಇನ್ನ ಗದ್ದಿನ ಬರಂಗಿಲ್ಲ. ಯಾವ ಕಂಪ್ನಿದದು? ಬಾಯರ್ ಕಂಪ್ನಿ ಸರ್. ಅವ್ರಿಗೆ ಹೋಗಿ ಹೇಳಿದ್ರ ನೀವು? ಅವ್ರು ಬಂದಿದ್ರಿ ಸರ್, ತಳ ಅಧಿಕಾರಿಗಳು ಬಂದಿದ್ರಿ. ಮೇಲಧಿಕಾರಿ ಬರ್ತಾರ ಅಂತಾರ್ರಿ ಸರ್. ಬೆಂಗಳೂರಿಗೆ ಅದರ ಮೀಟಿಂಗ್ ಅದರ ಅಂತಂದ್ ಈಗ 5-6 ದಿನ ಆಯ್ತು ಸರ್. ಹಂಗೆ ಹೇಳಕ ಇನ್ನ ಬಂದಿಲ್ರಿ ಸ್ಪಾಟಿಗೆ.
ಅಂದ್ರೆ ನೀವು ಅಷ್ಟೇ ತೆಗೆದುಕೊಂಡು ಬಂದಿದ್ರಾ? ಈಗ ನಿಮ್ಮ ಸ್ನೇಹಿತರು ಇರ್ತಾರೆ ರೈತರು, ಅವರು ತೆಗೆದುಕೊಂಡು ಬಂದಿದ್ರಾ? ನಮ್ ಬಗಲಾಗ ರೈತರನ್ನ ತಗೊಂಬಂದಿದ್ರಿ ಸರ್. ಹಾ ಹಾ ಹಾ. ಅವ್ರದನ್ನು ಸತ್ತಿಲ್ರಿ. ಅವ್ರದ್ದು ಹಂಗೆ ಹಂಗಾಯ್ತು ಸರ್. ಯಾವ ಬೆಳೆಯಲ್ಲಿ ಕಳೆ ಇತ್ತು? ಈ ಮೆಂತಿಗೆ ಸರ್. ಹಾ 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 ಹಾ. ಅದಕ್ಕೇನು ಆಗಿಲ್ಲ? ಬೆಳೆಗೇನು ಹಾನಿ ಆಗಿಲ್ಲ ಅಲ್ಲ? ಬೆಳೆ ಕೂಡ ಸರ್ ನೆಲ ಒಟ್ಟು ಸೌಳು ಬಾರಿದಂಗ ಆಗತ್ತೆ ಸರ್. ಅದು ಹಾ. ಈ ಎಣ್ಣೆ ಹಾಕಿದ ಕೊಳ್ಳೆ ಹ್ಮ್ ಫಸ್ಟ್ ಬೇಸಿತ್ತು ಸರ್. ಹ್ಮ್ ಹ್ಮ್ ಫಸ್ಟ್ ಸ್ಟಾರ್ಟಿಂಗ್ ನಾಗ ಬೇಸ್ ಬಂದಿತ್ತು ಸರ್. ಹ್ಮ್. ಸ್ಟಾರ್ಟಿಂಗ್ ನಾಗ ಬೇಸ್ ಹತ್ತಿತ್ತು ಸರ್. ಈಗ 2 ವರ್ಷದಿಂದ ಈಗ ಅಸಲು ಸಾಯೋಲ್ರಿ ಸರ್. ಈಗ ಅದು ಹ್ಮ್. ಅರ್ಶಿನ ಕಲರ್ ತಿರುಗಿ ಹಂಗ ನಿಂತ್ಕೊಂಡ್ಬಿಡ್ತು ಸರ್ ಅದು. ಎಷ್ಟು ಎಕರೆಗೆ ಹೊಡೆದಿದ್ರಿ ಆ ಕಳೆನಾಶಕನ? ಈಗ 30 ಎಕರೆ ಹೊಡಿದ್ವಿ ಸರ್ ಅದು. ನೋಡಿ, ಹಾಗಾದ್ರೆ ಈಗ ಮತ್ತೆ ನೀವು ಆಳುಗಳನ್ನ ಹಚ್ಚಬೇಕು ಅದನ್ನ ಕೀಳೋದಕ್ಕೆ? ಹಚ್ಚಿವಿ ಸರ್. ಅವ್ರು ಕಂಪ್ನಿಯವ್ರ ಎದುರಿಗಿನ ಕರ್ಕೊಂಡ್ಬಂದು ಅವ್ರು ನೋಡ್ಯಾರ್ರಿ, ತಾಳಾಧಿಕಾರಿಗಳು ಬಂದು ನೋಡ್ಯಾರ್ರಿ, ತೆಗಿಯೋದು ಕೂಡ ನೋಡ್ಯಾರ್ರಿ. ಹ್ಮ್ 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 ದಿನ 40 ಮಂದಿ 50 ಮಂದಿ ಬರ್ತಾರ ಸರ್. ಹ್ಮ್ 1.5 ಎಕರೆ 2 ಎಕರೆ ಒಳಗೆ ತೆಗಿತಾರ್ರಿ. ಹ್ಮ್ ಹ್ಮ್ ಹ್ಮ್. ಓಕೆ ಓಕೆ. ಈಗ ಅವ್ರು ಮೇಲಾಧಿಕಾರಿ ಬರ್ರಿ ಅಂತಂದ್ರೆ ನಾವು ಮೀಟಿಂಗ್ ಹೋಗಿವಿ ಅಲ್ಲಿ ಹೋಗಿವಿ ಅಂತಾರ ಸರ್. ಹಾಗೆ ಮಾಡಿದಾರಲ್ಲ ಈಗ ಮೋಸನಾ? ಓಕೆ ಓಕೆ, ನಾವು ಇದ್ರ ಬಗ್ಗೆ ಸಂಬಂಧಪಟ್ಟಂತವ್ರಿಗೆ ತಿಳಿಸ್ತೀವಿ. ಥ್ಯಾಂಕ್ ಯು ಸತ್ಯನಾರಾಯಣ ಅವರೇ ಮಾತನಾಡಿದಕ್ಕಾಗಿ.